ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಚೇತು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಏನ್ ಬೆಳಗ್ಗೆ ಎದ್ದಿದ ತಕ್ಷಣನೇ ಬುಜ್ಜಿ ಬೇಬಿನ ತೋರಿಸ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀರಾ. ತುಂಬಾ ಜನ ನನಗೆ ಬುಜ್ಜಿ ಬೇಬಿ ಇವಾಗ ಏನ್ ತಿಂತಾರೆ, ಎಷ್ಟು ವರ್ಷ, ಅವ್ರ ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ತುಂಬಾ ಮೆಸೇಜ್ ಮಾಡ್ತಾ ಇದ್ರು. ಹಾಗಾಗಿ ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಅವ್ರಿಗೆ ಇದೇ ಟೈಮಿಂಗ್ಸ್ಗೆ ಎದ್ದೇಳ್ತಾರೆ ಅಂತೆಲ್ಲ ಏನಿಲ್ಲ. ಒಂದ್ಸಲಿ 8 o'clock, ಒಂದ್ಸಲಿ 9 o'clock ಆ ತರ ಎದ್ದೇಳ್ತಾರೆ. ಎದ್ದಿದ ತಕ್ಷಣ ಡೈಪರ್ ಎಲ್ಲ ಬಿಚ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಮಾಡಿ ಅವರಿಗೆ ಈ ತರ ಸಾಂಗ್ ಹಾಕಿ ಕೊಟ್ಬಿಡ್ಬೇಕು. ಇಲ್ಲ ಅಂದ್ರೆ ಅವರೇ ರಿಮೋಟ್ ಎತ್ಕೊಂಡ್ಬಂದು ಕೊಡ್ತಾರೆ ಸಾಂಗ್ ಹಾಕಿ ಅಂತ ಹೇಳ್ಬಿಟ್ಟು. ಸೊ ಸಾಂಗ್ ಹಾಕಿದ್ರೆ ಆರಾಮಾಗಿ ಈ ತರ ಡ್ಯಾನ್ಸ್ ಆಡ್ಕೊಂಡು ಕೆಳಗಡೆ ಮೇಲ್ಗಡೆ ಡ್ಯಾನ್ಸ್ ಆಡ್ಕೊಂಡು ಓಡಾಡ್ಕೊಂಡಿರ್ತಾರೆ. ಅಂಡ್ ಬುಜ್ಜಿ ಬೇಬಿನ ಒಂದತ್ರ 5 minutes ಅಲ್ಲ, 2 seconds ಕೂರ್ಸಕ್ ಆಗಲ್ಲ ನಮ್ ಕೈಯಲ್ಲಿ. ಸೊ ಅಷ್ಟು ಆಕ್ಟಿವ್ ಆಗಿ ಬೆಳಗ್ಗೆ ಎದ್ದಿದ ತಕ್ಷಣ ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡಿರ್ತಾರೆ. ನೀವೇ ನೋಡ್ತಾ ಇರ್ಬೋದು. ಇವಾಗ ಅವ್ರ ಅಣ್ಣಂಗ್ ರಜಾ ಅಲ್ವಾ, ಸೊ ಅವ್ರ ಅಣ್ಣನು ಜೊತೆಗೆ ಸೇರ್ಸ್ಕೊಂಡಿದ್ದಾರೆ. ಅಂಡ್ ಇವಾಗ 1 week ಇಂದ ನಾನು ಅವರಿಗೆ ಎಕ್ಸ್ಟ್ರಾ ಮಿಲ್ಕ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದೀನಿ. ಅಂಡ್ ತುಂಬಾ ಜನ ಮಿಲ್ಕಿಗೆ ಸಕ್ಕರೆ ಹಾಕ್ತೀರಾ ಇಲ್ಲ ಏನಾದ್ರು ಪೌಡರ್ ಹಾಕ್ತೀರಾ ಅಂತ ಕೇಳ್ತಾ ಇದ್ರು. ಅದ್ ಯಾವ್ದೂನು ಹಾಕಲ್ಲ. ಜಸ್ಟ್ ಒಂದ್ ಸ್ವಲ್ಪ ಉಪ್ಪು, ಕಲ್ಲುಪ್ಪು ಬರುತ್ತಲ್ಲ ಅದನ್ನ ಹಾಕಿ ಹಾಲಿಗೆ ಸ್ವಲ್ಪ ಜಾಸ್ತಿ ನೀರ್ ಹಾಕಿರ್ತೀನಿ. ತುಂಬಾ ಗಟ್ಟಿಯಾಗೆಲ್ಲ ಏನು ಕೊಡಲ್ಲ, ತೆಳ್ಳಗ್ ಕೊಡ್ತಾ ಇರೋದು. ಸೊ ಅದನ್ನ ಆರಿಸ್ಬಿಟ್ಟು ನಾರ್ಮಲ್ ನಿಪ್ಪಲ್ ಬಾಟಲ್ಗೆ ಹಾಕಿ ಕೊಡ್ತಾ ಇದ್ದೀನಿ ಅಷ್ಟೇ. 1 week ಇಂದ ಕೊಡ್ತಾ ಇರೋದ್ರಿಂದ ಅವರಿಗೆ ಹಾಲ್ ಮೇಲೆ ಅಷ್ಟೊಂದೆಲ್ಲ ಇಂಟ್ರೆಸ್ಟ್ ಎಲ್ಲ ಏನೂ ಇಲ್ಲ. ಜಸ್ಟ್ ಇವಾಗ ಸ್ವಲ್ಪ ಸ್ವಲ್ಪ ಕುಡಿಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಷ್ಟೇ. ಫಸ್ಟ್ ಡೇ ಸೆಕೆಂಡ್ ಡೇ ಚೆನ್ನಾಗೇ ಕುಡಿದ್ರು. ಆಮೇಲೆ ಅವರು ಸ್ವಲ್ಪ 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 ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಾನು ಏನು ಫೋರ್ಸ್ ಮಾಡಕ್ ಹೋಗಲ್ಲ. ಸೊ ಎದ್ದಿದ ತಕ್ಷಣ ಅವರಿಗೆ 1 glass ಹಾಲ್ ಕೊಡ್ತೀನಿ. ಅವ್ರ ಪಾಡಿಗೆ ಅವ್ರು ಡ್ಯಾನ್ಸ್ ಆಡ್ಕೊಂಡು ಓಡಾಡ್ಕೊಂಡು ಕುಡಿತಾರೆ. ಇನ್ನೊಂದೇನಂದ್ರೆ ನಾವು ಕುಡ್ಸೋದು ನಾವು ತಿನ್ಸೋದು ಎಲ್ಲ ಅವರಿಗೆ ಅಡ್ಜಸ್ಟ್ ಆಗಲ್ಲ. ಅವರೇ ಕುಡಿಬೇಕು, ಅವರೇ ತಿನ್ಬೇಕು, ಆ ತರ ಇರೋದು. ಸೊ ಹಾಗಾಗಿ ಎಲ್ಲಾನು ಅವ್ರ ಕೈಗೆ ಕೊಟ್ಬಿಡ್ಬೇಕು ನಾವು. ಹಾಗಾಗಿ ಬಾಟ್ಲು ಚೆನ್ನಾಗಿ ಆರಿಸ್ಬಿಟ್ಟು ಅವ್ರ ಕೈಲೇ ಕೊಟ್ಬಿಡ್ತೀನಿ. ಆಮೇಲೆ ಅವ್ರು ಟಿಫನ್ ಮಾಡೋ ಗ್ಯಾಪ್ ಅಲ್ಲಿ ಅವರು ಎದ್ದು ರೆಡಿ ಆಗಿರ್ತಾರಲ್ಲ, ಸೊ ಕೆಳಗಡೆ ಒಂದ್ ರೌಂಡ್ ವಿಸಿಟ್ ಹಾಕೊಂಡ್ ಬರ್ಬೇಕು ಅವ್ರ ಅಜ್ಜಿಗೆ. ಮತ್ತೆ ರೋಡಲ್ಲೆಲ್ಲ ಓಡಾಡ್ಕೊಂಡ್ ಬರ್ಬೇಕು. ಹಾಗಾಗಿ ಬಾಗ್ಲು ಓಪನ್ ಮಾಡಿದ ತಕ್ಷಣ ಓಡೋಗ್ತಾರೆ ಕೆಳಗಡೆಗೆ. ಸೊ ನಾವು ಹೋಗಿ ಕರ್ಕೊಂಡು ಹೋಗಿ ಬಿಟ್ಬಿಡ್ತೀವಿ. ಅವ್ರ ಪಾಡಿಗೆ ಅವರು ಹೊರಗಡೆ ಅವ್ರ ಅಜ್ಜಿ ಜೊತೆ ಆಗಿರ್ಬೋದು, ಕೆಳಗಡೆ ಆಟ ಆಡ್ಕೊಂಡು ಮಕ್ಳ ಜೊತೆ ಎಲ್ಲ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡ್ ಬರ್ತಾರೆ. ಟಿಫನ್ ಟೈಮ್ಗೆ ಹೋಗಿ ನಾವು ಕರ್ಕೊಂಡ್ ಬರ್ಬೇಕು. ಇವಾಗ ಅವ್ರ ಅಣ್ಣ ರಜಾ ಅಲ್ವಾ, ಸೊ ಇಬ್ರು ಸೇರಿ ಹೊರಗಡೆ ನೋಡಿ ಈ ತರ ಮಕ್ಳ ಜೊತೆ ಎಲ್ಲ ಆಟ ಆಡ್ತಾರೆ. ಅವ್ರ ಮನೆಗಿಂತ ಜಾಸ್ತಿ ಹೊರಗಡೆ ಇರಕ್ಕೆ ಇಷ್ಟ ಆಗತ್ತೆ ಅವ್ರಿಗೆ, ಓಡಾಡ್ಕೊಂಡು ರೋಡಲ್ಲೆಲ್ಲ. ಆ ಗ್ಯಾಪಲ್ಲಿ ನಾನು ಏನಾದ್ರೂ ಬೆಳಗ್ಗೆ ಟಿಫನ್ ಕೊಡ್ತೀನಿ. ಸೊ ಹಾಲ್ ಕೊಟ್ಟು 1 hour ಆದ್ಮೇಲೆನೆ ಟಿಫನ್ ಕೊಡೋದು. ಇವತ್ತು ದೋಸೆ ಇತ್ತು, ಸೊ ಹಾಗಾಗಿ ದೋಸೆ ಕೊಟ್ಟೆ. ದೋಸೆಗೇನು ಸೈಡ್ ಡಿಶ್ ಎಲ್ಲ ಏನು ಕೊಟ್ಟಿಲ್ಲ ನಾನು. ಅದಕ್ಕೆ ತುಪ್ಪ ಹಾಕ್ಬಿಟ್ಟು ಅದ್ರ ಮೇಲೆ ಸೌರಿ ಪೀಸಿ ಮಾಡಿ ಕೊಡ್ಬೇಕು. ಹೇಳಿದ್ನಲ್ಲ ಅವಾಗ್ಲೇ, ನಾವು ತಿನ್ಸಕ್ಕೆಲ್ಲ ಆಗಲ್ಲ, ಅವರೇ ತಿನ್ಬೇಕು. ಸೊ ಎಲ್ಲ ಅವರೇ ಎತ್ಕೊಂಡ್ ತಿನ್ನೋದ್ರಿಂದ ನಾನು ಈ ತರ ಅದನ್ನ ಸೌರ್ಬಿಟ್ಟು ಅವ್ರಿಗೆ ಪೀಸ್ ಮಾಡಿ ಕೊಟ್ಬಿಡ್ತೀನಿ. ಇನ್ನೊಂದೇನಂದ್ರೆ ಸಪ್ರೇಟ್ ಆಗಿ ಅವರಿಗೆ ಅಂತಲ್ಲ ಇವಾಗ ನಾನು ಏನು ಫುಡ್ ಪ್ರಿಪೇರ್ ಎಲ್ಲ ಏನು ಮಾಡಲ್ಲ. ನಮಗೆ ಏನ್ ಮಾಡಿರ್ತೀವಲ್ಲ ಅದನ್ನೇ ಅವ್ರಿಗೂ ಕೂಡ ರೂಢಿ ಮಾಡಿದೀನಿ. ಸೊ ಸ್ವಲ್ಪ ಮೆತ್ ಕೊಡ್ತೀವಿ ಅಷ್ಟೇ. ನೋಡ್ತಾ ಇರ್ಬೋದು, ಅವರೇ ಎತ್ಕೊಂಡು ತಿಂತಾರೆ. ನಾವೆಲ್ಲ ತಿನ್ಸಿದ್ರೆ ಅವ್ರು ತಿನ್ನೋದೇ ಇಲ್ಲ. ಹಾಗಾಗಿ ಅವ್ರಿಗೇನೆ ಹಾಕಿ ಕೊಟ್ಬಿಡ್ತೀನಿ. ಆರಾಮಾಗಿ ಒಂದು 1/2 hour ಇಲ್ಲ 1/4 ಗಂಟೆ ಮ್ಯಾಕ್ಸಿಮಮ್ ಅಷ್ಟೇ ಅವರು ಆರಾಮಾಗಿ ಓಡಾಡ್ಕೊಂಡು ತಿಂತಾರೆ. ನಮ್ಮ ಮನೇಲಿ ಏನಂದ್ರೆ ನನ್ ದೊಡ್ಡ ಮಗಂಗೆ ಆಲ್ಮೋಸ್ಟ್ ಇವಾಗ 5 years. ಬಟ್ ಅವನಿಗೆ ನಾವು ತಿನ್ಸಿಲ್ಲ ಅಂದ್ರೆ ಒಳಗಡೆನೆ ಹೋಗಲ್ಲ. ಬಟ್ ನಮ್ ಚಿಕ್ಕೋನ್ ಇನ್ನು 1.5 years ಅಷ್ಟೇ. ಬಟ್ ಅವನಿಗೆ ನಾವು ತಿನ್ಸಿದ್ರೆ ಒಳಗ್ ಹೋಗಲ್ಲ, ಅವನೇ ಎತ್ಕೊಂಡ್ ತಿನ್ಬೇಕು. ನಿಮ್ ಮನೇಲೂ ಹೀಗೇನಾ? ಇಬ್ರು ಮಕ್ಳಿದ್ರೆ ಎಲ್ಲಾರ ಮನೇಲೂ ಹೀಗೇನಾ ಅಂತ ನನ್ಗೆ ಕಮೆಂಟ್ ಮಾಡಿ. ಸೊ ನಮ್ ಮನೇಲಂತೂ ಹೀಗೆ. ಚಿರುಗೆ ನಾವೇ ತಿನ್ನಿಸ್ಬೇಕು, ಬುಜ್ಜಿ ಬೇಬಿಗೆ ಅವನೇ ತಿನ್ಬೇಕು, ಈ ತರ ಇರತ್ತೆ. ಸೊ ಬೆಳಗ್ಗೆ ಟಿಫನ್ ಎಲ್ಲ ಆದ್ಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಆಟ ಆಡ್ಸ್ಬಿಟ್ಟು ಒಂದು 12 o'clock ಹಂಗೆ ನಾನು ಮಲಗಿಸ್ತೀನಿ ಅವ್ರನ್ನ. ಇವಾಗ ತುಂಬಾ ಮಲ್ಗೋದೆಲ್ಲ ತುಂಬಾ ಕಮ್ಮಿ ಆಗೋಗ್ಬಿಟ್ಟಿದೆ. ಹಾಗಾಗಿ ಚೆನ್ನಾಗಿ ಆಟ ಆಡ್ಸಿ ಫುಲ್ ನಿದ್ದೆ ಬರೋವರೆಗೂ ಆಟ ಆಡ್ಸ್ಕೊಂಡು ಇವಾಗ ಒಂದು 12 o'clock ಆಗಿರತ್ತೆ ಮಲ್ಗೋಷ್ಟೊತ್ತಿಗೆ ಅವರು. ಸೊ 12 o'clock ಮಲ್ಗಿಸಿದ್ರೆ ಆಲ್ಮೋಸ್ಟ್ 1 hour ಇಲ್ಲ 1.5 hour ಮ್ಯಾಕ್ಸಿಮಮ್ 2 hours ವರೆಗೂ ಮಲ್ಕೊಂತಾರೆ. ಹಾಗಾಪಲ್ಲಿ ನಾನು ರಿಮೈನಿಂಗ್ ಏನೇನ್ ಕೆಲ್ಸಗಳಿರುತ್ತೋ ಅದನ್ನೆಲ್ಲ ಮಾಡ್ಕೊಂತೀನಿ. ಅಂಡ್ ಮಧ್ಯಾಹ್ನ ಹೇಳಿದ್ನಲ್ಲ 12 o'clock ಮಲ್ಗಿದ್ರೆ 1 o'clock ಇಲ್ಲ 2 o'clock ಎದ್ದೇಳ್ತಾರೆ. ಎದ್ದಿದ ತಕ್ಷಣ ಬಿಸಿ ಬಿಸಿ ಮಧ್ಯಾಹ್ನ ಅಡಿಗೆ ಮಾಡಿರ್ತೀನಲ್ಲ, ನಮ್ಗೆ ಏನ್ ಮಾಡಿರ್ತೀವೋ ಅದನ್ನೇ ಅವ್ರಿಗೂ ತಿನ್ಸೋದು. ಇವತ್ತು ಅನ್ನ ಮತ್ತೆ ತರಕಾರಿ ಸಾಂಬಾರೆಲ್ಲ ಮಾಡಿದ್ದೆ, ಹಪ್ಳನು ಮಾಡಿದ್ನಲ್ಲ, ಅದನ್ನ ಎತ್ಕೊಂಡು ಅವ್ರ ಪಾಡಿಗೆ ಅವ್ರು ತಿಂತಾ ಇದ್ರು. ನಾವು ಊಟ ಮಾಡ್ಬೇಕಾದ್ರೆ ನಮ್ ತಟ್ಟೆಲಿರೋ ವೆಜಿಟೇಬಲ್ಸ್ ಎಲ್ಲ ಎತ್ಕೊಂಡು ತಿಂತಾರೆ. ನಾನು ನಮ್ ಜೊತೆನೆ ಕೂರ್ಸ್ಕೊಂಡು ತಿನ್ಸಕ್ಕೆ ಟ್ರೈ ಮಾಡ್ತೀನಿ. ಬಟ್ ತಿಂದಿಲ್ಲ ಅಂದ್ರೆ ಆಮೇಲೆ ಅವ್ರಿಗೆ ನಮ್ದೆಲ್ಲ ಊಟ ಎಲ್ಲ ಆದ್ಮೇಲೆ ಸಪರೇಟ್ ಆಗಿ ತಿನ್ನಿಸ್ಬಿಡ್ತೀನಿ. ಇವಾಗ ಅದೇ ಸಾಂಬಾರು ಅದೇ ಅನ್ನಕ್ಕೆ ಸ್ವಲ್ಪ ತುಪ್ಪ ಎಲ್ಲ ಹಾಕೊಂಡು ಊಟ ಮಾಡಿಸ್ತಾ ಇದ್ದೀನಿ. ವಿಡಿಯೋದಲ್ಲಿ ನೋಡ್ದಷ್ಟು ಈಸಿ ಇರಲ್ಲ ಅವ್ರಿಗೆ ಊಟ ಎಲ್ಲ ಮಾಡ್ಸೋದು, ಅದು ಎಸ್ಪೆಷಲಿ ಇವಾಗ. ಬಿಕಾಸ್ ತುಂಬಾ ತುಂಟ ಆಗೋಗ್ಬಿಟ್ಟಿದ್ದಾನೆ, ಒಂದ್ ಕೈ ಕುತ್ಕೊಳ್ಳೋದು ತುಂಬಾ ಕಷ್ಟ. ಅಂಡ್
ತಿನ್ನಕ್ಕೆ ಇಷ್ಟನೇ. ಬಟ್ ಬಾಯಿ ತೆಗಿಯಕ್ಕೆ ತುಂಬಾ ಒದ್ದಾಡ್ತಾರೆ. ಹೇಗೋ ಹಠ ಗಿಟ ಮಾಡಿ ನಾವು ಸಾಹಸ ಎಲ್ಲ ಮಾಡ್ಬಿಟ್ಟು ತಿನ್ನಿಸ್ತೀವಿ. ಒಂದ್ಸಲಿ ಬಾಯಿ ಒಳಗಿಟ್ರೆ ಅದು ಉಗಿಯಲ್ಲ. ಸೊ ಊಟ ಎಲ್ಲ ಮಾಡಿಸ್ಬಿಟ್ಟು ಆಟ ಆಡ್ಸ್ಕೊಂಡಿರ್ತೀನಿ. ಆಟ ಆಡ್ಕೊಂಡಿರ್ತಾರೆ ಆರಾಮಾಗೆ ಸಂಜೆವರ್ಗೂನು. ಸಂಜೆ ಟೈಮಲ್ಲಿ ಏನಾದ್ರೂ ಸ್ನಾಕ್ಸ್ ತರ ಕೊಡೋದು ಆ ತರ. ನಾವ್ ಏನ್ ತಿಂತಾ ಇರ್ತೀವೋ ಅದನ್ನೇ ಕೇಳ್ತಾರೆ ಅಂಡ್ ನಾವ್ ಏನ್ ತಿಂತೀವೋ ಅವ್ರು ಅದೇ ಬೇಕು. ಬೇರೆ ಎಲ್ಲ ಏನೋ ಕೇಳಲ್ಲ. ಶೇಂಗಾ ಬೀಜ ತಿಂತಾ ಇದ್ದೆ. ನೋಡಿ ಕೊಟ್ರೆ ನನ್ಗೆ ಕೊಡಲ್ಲ ಅಂತ ಹೇಳ್ಬಿಟ್ಟು ಕೈ ತೋರಿಸ್ತಾ ಇದ್ದಾರೆ. ಸೊ ಅದನ್ನೇ ಅವರು ಕೂಡ ಎತ್ಕೊಂಡ್ ತಿಂತಾ ಇದ್ರು. ಅಲ್ಲೆಲ್ಲ ಬಂದಿದೆ ಮುಂದೆ ಮೇಲೆ 4 ಕೆಳಗಡೆ 4 ಮತ್ತೆ ಆ ಕಡೆ ಈ ಕಡೆ ಸೈಡ್ ಅಲ್ಲಿ ದವಡೆ ಹಲ್ಗಳೆಲ್ಲ ಬಂದಿದೆ. ಸೊ ಹಾಗಾಗಿ ಅಗದು ತಿಂತಾರೆ. ಆಮೇಲೆ ಸ್ನಾಕ್ಸ್ಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಆಪಲ್ ಕೊಟ್ಟಿದ್ದೆ. ಡೈಲಿ ಏನಾದ್ರೂ ಒಂದು ಫ್ರೂಟ್ಸ್ ಆಗಿರ್ಬೋದು, ಏನಾದ್ರೂ ಮಕಾನ ಆ ತರದ್ ಏನಾದ್ರೂ ಒಂದು ಕೊಡ್ತಾ ಇರ್ತೀನಿ ಅಷ್ಟೇ. ಡೈಲಿ ಇದೇ ಕೊಡ್ತೀನಿ ಅಂತಲ್ಲ. ಅಂಡ್ ಡೈಲಿ ಹೀಗೆ ಇರುತ್ತೆ ರೊಟೀನು ಅಂತಾನೂ ಇಲ್ಲ. ಅವ್ರ ರೊಟೀನಿಗೆ ಟೈಮಿಂಗ್ಸ್ ಅನ್ನೋದೇ ಇಲ್ಲ. ಸೊ ಹಾಗಾಗಿ ಫ್ರೂಟ್ಸ್ ಎಲ್ಲ ತಿನ್ಕೊಂಡು ಸ್ವಲ್ಪ ಡ್ಯಾನ್ಸ್ ಗಿನ್ಸ್ ಆಡ್ಕೊಂಡು ಅವ್ರದ್ದು ಮೇನ್ ಎಂಟರ್ಟೈನ್ಮೆಂಟ್ ಅಂದ್ರೆ ಡ್ಯಾನ್ಸೇ. ಯಾವಾಗ ನೋಡಿದ್ರು ಡ್ಯಾನ್ಸ್ ಆಡ್ಕೊಂಡೇ ಇರ್ತಾರೆ. ಸೊ ಇವಾಗ ನನ್ನ ಜೊತೆ ಕುತ್ಕೊಂಡು ಸ್ವಲ್ಪ ಹೊತ್ತು ಸುಮ್ನೆ ಹಂಗೆ ನಗಾಡ್ಸೋದು, ಏನಾದ್ರೂ ಒಂದ್ ಮಾಡೋದು. ಅಂಡ್ ತುಂಬಾ ಬೇಗ ಕೋಪನೂ ಬರುತ್ತೆ ಅವರಿಗೆ. ಸುಮ್ನೆ ಏನಾದ್ರೂ ಗದ್ರಿದ್ರೆ ಸಾಕು ಕೋಪ ಮಾಡ್ಕೊಂತಾರೆ. ಸೊ ಅದೆಲ್ಲ ಆದ್ಮೇಲೆ ಸ್ವಲ್ಪ ಚೆನ್ನಾಗಿ ಆಟ ಆಡಿಸ್ಬಿಟ್ಟು ಇವಾಗ ಸ್ನಾನ ಮಾಡ್ಸಕ್ಕೆ ಕರ್ಕೊಂಡು ಹೋಗಿದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣನೂ ಅವರು ಬ್ರಷ್ ಎಲ್ಲ ಮಾಡ್ಲೇಬೇಕು ಕಂಪಲ್ಸರಿ. ಸೊ ಇವಾಗ್ಲೂನು ಬ್ರಷ್ ಮಾಡ್ಲೇಬೇಕು. ಹಾಗಾಗಿ ಯಾರೇ ಬ್ರಷ್ ಮಾಡ್ತಾ ಇದ್ರು ಅವ್ರಿಗೆ ನನಗೂ ಬ್ರಷ್ ಕೊಡಿ ಅಂತ ಕೇಳಿ ತಗೊಂತಾರೆ. ಹಾಗಾಗಿ ಇವಾಗ ನನಗೂ ಬ್ರಷ್ ಬೇಕು ಅಂತ ಕೇಳ್ಬಿಟ್ಟು ಈಸ್ಕೊಂಡಿದ್ದಾರೆ. ನೀರೆಲ್ಲ ಬಿಡೋ ಗ್ಯಾಪಲ್ಲಿ ಅವರು ಕೂಡ ಸುಮ್ನೆ ನೀರಲ್ಲೆಲ್ಲ ನೆನ್ಸ್ಕೊಂಡು ಬ್ರಷ್ ಮಾಡಿಸ್ತಾರೆ ಅಷ್ಟೇ. ನಾನು ಫಿಂಗರ್ ಬ್ರಷ್ ಇರುತ್ತಲ್ಲ ಅದರಲ್ಲಿ ಮಾರ್ನಿಂಗೇ ಬ್ರಷ್ ಎಲ್ಲ ಮಾಡಿರ್ತೀನಿ ಅವರಿಗೆ. ಸೊ ಇವಾಗ ಸ್ನಾನ ಎಲ್ಲ ಮಾಡಿಸ್ಬೇಕಲ್ಲ, ರೆಡಿ ಮಾಡಿ ಸ್ನಾನ ಎಲ್ಲ ಮಾಡಿಸಿದಾದ್ಮೇಲೆ ಅವರಿಗೆ ಸ್ವಲ್ಪ ಹೊತ್ತು ಈ ಬಕೆಟ್ ಅಲ್ಲಿ ಕುತ್ಕೊಂಡು ಆಟ ಆಡೋದಂದ್ರೆ ತುಂಬಾ ಇಷ್ಟ. ಏನ ಮಾಡಿ ಅಂಡ್ ತಲೆಗೆ ನಾನು ಯಾವಾಗ್ಲೂ ಸ್ನಾನ ಮಾಡ್ಸಲ್ಲ. ವಾರಕ್ಕೆ 2 ಸಲಿ, ಯಾವ್ದಾದ್ರು 2 ದಿನ ಮಾತ್ರನೇ ಸ್ನಾನ ಮಾಡ್ಸೋದು. ಇವಾಗ ಸ್ನಾನ ಎಲ್ಲ ಮಾಡಿಸ್ಕೊಂಡ್ ಬಂದೆ. ನೋಡಿ ಹೇಗಿದ್ದಾರೆ ನಮ್ಮ ಬುಜ್ಜಿ ಬೇಬಿ. ಟವಲ್ ಗಿವಲ್ ಎಲ್ಲ ಕಟ್ಕೊಂಡು ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದಾರೆ. ಇವಾಗ ರೆಡಿ ಎಲ್ಲ ಮಾಡ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡಿಸ್ಬೇಕು. ಅಂಡ್ ರೆಡಿ ಎಲ್ಲ ಆಗಕ್ಕೆ ಯಾವುದೇ ರೀತಿ ಆಟ ಮಾಡೋದು ಆ ಥರದ್ದೆಲ್ಲ ಏನು ಮಾಡಲ್ಲ. ತುಂಬಾ ಒಳ್ಳೆ ಹುಡುಗ. ನೀಟಾಗಿ ಕುತ್ಕೊಂಡು ರೆಡಿ ಆಗ್ತಾನೆ. ಅಂದ್ರೆ ಕ್ರೀಮ್ ಹಚ್ಚಿಸ್ಕೊಳ್ಳೋದಾಗಿರ್ಬೋದು, ಫೇಸಿಗೆ ಹಚ್ಚಿಸ್ಕೊಳ್ಳೋಗಿರ್ಬೋದು, ಪ್ರತಿಯೊಂದು ಅಷ್ಟೇ ತುಂಬಾ ನೀಟಾಗಿ ಮಾಡ್ಕೊಂತಾನೆ. ಅದ್ರಲ್ಲೆಲ್ಲ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನನಗೆ. ಸೊ ನೋಡಿ ಇವಾಗ ಆಲ್ಮೋಸ್ಟ್ ರೆಡಿ ಆದ್ರು. ಬಟ್ ಕೈಗೆ ಏನಾದ್ರೂ ಒಂದು ಕೊಟ್ಬಿಡ್ಬೇಕು ಆ ತರ. ಹೇಗಿದ್ದಾರೆ ನಮ್ಮ ಬುಜ್ಜಿ ಬೇಬಿ ಅಂತ ಕೇಳಿ. ಅಂಡ್ ತುಂಬಾ ಜನ ಬುಜ್ಜಿ ಬೇಬಿಗೆ ಇವಾಗ ಎಷ್ಟು ವರ್ಷ ಅಂತ ಕೇಳ್ತಾ ಇದ್ರಿ. ಇವಾಗ ಬುಜ್ಜಿ ಬೇಬಿಗೆ 1 ಇಯರ್ ಮೇಲೆ 5 ಮಂತ್ಸ್ ರನ್ನಿಂಗ್ ಇವಾಗ. ಸೊ 1 ಇಯರ್ ಕಂಪ್ಲೀಟ್ ಆಗಿ 5 ಮಂತ್ಸ್ ಆಗಿದೆ. ತುಂಬಾ ಚೆನ್ನಾಗಿ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಅಂಡ್ ವೆಯ್ಟ್ ಬಗ್ಗೆ ಎಲ್ಲ ನನಗೆ ಪ್ರಾಮಿಸ್ ಗೊತ್ತಿಲ್ಲ, ಬಿಕಾಸ್ ನಾನು ವೆಯ್ಟ್ ಹಾಕ್ಸೇ ಇಲ್ಲ. ಅಂಡ್ ನಾನು ವೆಯ್ಟ್ ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳಲ್ಲ. ಅಂಡ್ ಇವಾಗ ಬುಜ್ಜಿ ಬೇಬಿಗೆ ತುಂಬಾ ಚೆನ್ನಾಗಿ ಎಲ್ಲನೂ ಅರ್ಥ ಆಗತ್ತೆ. ನಾವ್ ಏನ್ ಹೇಳ್ತೀವಿ, ನಾವ್ ಏನ್ ಮಾಡ್ತೀವಿ ಪ್ರತಿಯೊಂದನು ಹಾಗೆ ಮಾಡ್ತಾರೆ. ಅಂಡ್ ಅವ್ರಿಗೆ ಏನ್ ಬೇಕೋ ಅದನ್ನ ನೀಟಾಗಿ ಕೇಳಿ ಈಸ್ಕೊಂತಾರೆ. ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡದ್ನ ಹಾಗೆ ಮತ್ತೆ ಸಂಜೆ ವಾಕ್ ಹೋಗ್ಬೇಕಲ್ಲ. ಸೊ ಹಾಗಾಗಿ ಅವರು ಹೊರಗಡೆ ಓಡ್ ಬಂದ್ಬಿಡ್ತಾರೆ. ಬಾಗ್ಲು ತೆಗೆದ್ರೆ ಸಾಕು ಕಾಯ್ತಾ ಇರ್ತಾರೆ, ಯಾವಾಗಪ್ಪ ಹೊರಗಡೆ ಹೋಗ್ಲಿ ನಾನು ಅಂತ ಹೇಳ್ಬಿಟ್ಟು. ಇವಾಗ್ಲೂ ಹಂಗೆ ಹೊರಗಡೆ ಬಂದ್ರು. ಅಂಡ್ ಅವ್ರದ್ದು ಸ್ಲಿಪ್ಪರ್ಗಳಿರತ್ತೆ. ಕೆಳಗಡೆ ವಾಕ್ ಹೋಗೋಕ್ಕೆ ಅವ್ರಿಗೆ ಪುಯ್ ಪುಯ್ ಅಂತ ಸೌಂಡ್ ಬರೋ ಸ್ಲಿಪ್ಪರ್ಸ್ ಎಲ್ಲ ಇರುತ್ತಲ್ಲ, ಅದು ಬೇಕೇ ಬೇಕು ಕಂಪಲ್ಸರಿ. ಸೊ ತಗೊಂಬಂದಿಕ್ಬಿಟ್ಟು ನೋಡಿ ಹಾಕಿ ಹಾಕಿ ಹಾಕಿ. ಹಾಗಾಗಿ ಇವಾಗ ಸ್ಲಿಪ್ಪರ್ ಎಲ್ಲ ನೀಟಾಗಿ ಹಾಕಿದ್ರೆ ಅವ್ರು ಒಂಥರ ಏನೋ ಫುಲ್ ಖುಷಿ. ಎದ್ದಿ ನೋಡಿ ಟನ್ 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 ಅಂತ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ಕೊಂಡಿರ್ತಾರೆ. ಅಷ್ಟು ಖುಷಿ ಆಗತ್ತೆ ಅವ್ರಿಗೆ ಆ ಸೌಂಡ್ ಕೇಳಿದ್ರೆ. ಹಾಗಾಗಿ ಇವಾಗ ಸ್ಲಿಪ್ಪರ್ಸ್ ಎಲ್ಲ ಹಾಕೊಂಡು ಮನೇಲೆಲ್ಲ ನಮಗೂ ಒಂದ್ ಸ್ವಲ್ಪ ತೋರಿಸ್ತಾರೆ. ಅಂದ್ರೆ ಏನಂತಾರೆ ಅದನ್ನ, ಶೋ, ಮೋನೋವಾಕ್ ಶೋ ಅಂತ ಹೇಳ್ತಾರಲ್ಲ ಆ ತರ ನಮಗೂ ಒಂದ್ ಸ್ವಲ್ಪ ತೋರಿಸ್ಬಿಟ್ಟು. ಅಂಡ್ ಇನ್ನೊಂದು ಭಯ ಏನು ಅಂದ್ರೆ ನೋಡಿ, ಈ ತರ ನಾವ್ ಯಾರು ಒಂದ್ 5 ನಿಮಿಷ ಯಾಮಾರಿದ್ರೆ ಈ ತರ ಮೆಟ್ಲು ಇಳ್ಕೊಂಡು ಹೋಗ್ತಾ ಇರ್ತಾರೆ. ನಮಗ್ ಭಯ ಆಗತ್ತೆ. ಸೊ ಇವಾಗ್ಲೂ ಹಂಗೆ ನೋಡಿ ಹೋಗ್ತಾ ಇದ್ದಾರೆ. ಅದಾದ್ಮೇಲೆ ಕೆಳಗಡೆ ಹೋಗಿ ಅವ್ರ ಅಜ್ಜಿ ಜೊತೆ ಆಟ ಆಡ್ಕೊಂಡು ಬರ್ತಾರೆ. ಒಂದು 4 o'clock 5 o'clock ಬರ್ತಾರೆ. ಇವಾಗ ಮತ್ತೆ ನಾನು ಮಲ್ಗಿಸ್ಬಿಡ್ತೀನಿ. ಇವಾಗ ಡೇ ಟೈಮಲ್ಲಿ 2 ಟೈಮ್ಸ್ ಅಷ್ಟೇ ಮಲ್ಗೋದು. ಸೊ ಬೆಳಗ್ಗೆ ಒಂದು 12 o'clock ಮಲ್ಗಿ ಅವಾಗ 2 ಅವರ್ಸು, ಸಂಜೆ ಒಂದು 2 ಅವರ್ಸ್ ಮಲ್ಕೊಂತಾರೆ ಅಷ್ಟೇ. ಮತ್ತೆ ಡೇ ಟೈಮಲ್ಲೆಲ್ಲ ಮಲ್ಗಲ್ಲ. ಇವಾಗ ಮಲ್ಗದ್ಮೇಲೆ ನಂದು ರಿಮೈನಿಂಗ್ ಏನೇನ್ ಕೆಲ್ಸಗಳಿರುತ್ತೋ ಅದನ್ನೆಲ್ಲ ಮಾಡ್ಕೊಂತೀನಿ ನಾನು. ಬಿಕಾಸ್ ಅವ್ರು ಮಲ್ಗಿದ್ದಾಗ್ಲೇ ನನಗೆ ನೋಡಿ ಒಂದು 2 ಅವರ್ಸ್ ನಾನೊಂದು 4:30ಗೇನೋ ಮಲ್ಗಿಸಿದ್ದೆ. ಒಂದು 6 o'clockಗೆಲ್ಲ ಎದ್ಬಿಟ್ರು ಅವರು. ಎದ್ದಿದ ತಕ್ಷಣ ಈ ತರ ಇಣಕ್ ನೋಡ್ತಾರೆ ಯಾರಾದ್ರೂ ಇದಾರಾ ಅಂತ. ಯಾರು ಇಲ್ಲ ಅಂದ್ರೆ ಆರಾಮಾಗಿ ಅವರೇ ಇಳ್ದ್ ಬರ್ತಾರೆ. ಇಲ್ಲ ಅಂದ್ರೆ ಆಟ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಎದ್ಮೇಲೆ ನಮ್ಮ ಪಾಡಿಗೆ ನಾವು ಅವ್ರ ಪಾಡಿಗೆ ಅವ್ರು ಆಟ ಆಡ್ಸ್ಕೊಂಡಿರ್ತಾರೆ. ಅವನ ಅಣ್ಣನ ಜೊತೆ ನಮ್ ಜೊತೆ ಎಲ್ಲ.
ಅಂಡ್ ಯೂಶುವಲಿ ನೈಟ್ ಟೈಮ್ ಅವರಿಗೆ ನಾವು ಮುದ್ದೆನೇ ಕೊಡೋದು. ಬಿಕಾಸ್ ನಮ್ಮ ಅತ್ತೆ ಮನೇಲಿ ಮುದ್ದೆ ಮಾಡ್ತಾರೆ ಡೈಲಿ. ಸೊ ಯೂಶುವಲಿ ಅವರಿಗೆ ಮುದ್ದೆ ಅಂದರೆ ತುಂಬ ಇಷ್ಟ. ಅನ್ನ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಮುದ್ದೆನ ರೌಂಡ್ ರೌಂಡ್ ಮಾಡಿ ಕಿತ್ತಿ ಒಂದು ಪ್ಲೇಟಲ್ಲಿ ಹಾಕ್ಕೊಟ್ಬಿಟ್ರೆ ನೀಟಾಗಿ ಅವ್ರ ಪಾಡಿಗೆ ಅವ್ರು ತಿಂತಾರೆ. ಸೊ ಇವತ್ತು ನಾನು ಸಾಂಬಾರು ಇತ್ತಲ್ಲ, ಅದಕ್ಕೆ ಸ್ವಲ್ಪ ತುಪ್ಪ ಎಲ್ಲ ಹಾಕ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ. ಅಷ್ಟು ಇಷ್ಟ ಅವರಿಗೆ ಮುದ್ದೆ ಅಂದರೆ, ತುಂಬ ಚೆನ್ನಾಗೇ ತಿಂತಾರೆ. ಸೊ ನೈಟ್ ಟೈಮ್ ಯೂಶುವಲಿ ಅವ್ರಿಗೆ ಮುದ್ದೆನೇ ಇರುತ್ತೆ ಡೈಲಿ. ಅವ್ರು ಒಂದು ವೇಳೆ ತಿಂದಿಲ್ಲ ಅಂದರೆ ನಾವು ಬೇರೆ ಏನಾದರೂ ಮಾಡ್ಕೊಡ್ತೀವಿ ಅಷ್ಟೇ. ಆ್ಯಂಡ್ ರಾಗಿ ಸರಿನೂ ಅಷ್ಟೇ, ವೀಕ್ಲಿ 2 ಟೈಮ್ಸ್ ಯಾವಾಗಲಾದರೂ ಕೊಡ್ತೀನಿ ನಾನು. ಆ್ಯಂಡ್ ನೋಡ್ತಾ ಇರ್ಬೋದು ಬುಜ್ಜಿ ಬೇಬಿ ಅವ್ರ ಅಣ್ಣ ಏನು ಮಾಡ್ತಾರೋ ಅದನ್ನೇ ಡಿಟ್ಟೋ ಫಾಲೋ ಮಾಡ್ತಾರೆ, ಯಾವುದೇ ರೀತಿ ಮಿಸ್ಸೇ ಇರಲ್ಲ. ಹೀಗೆ ಇರುತ್ತೆ ನಮ್ಮ ಡೈಲಿ ರೊಟೀನ್ ಇವ್ರ ಜೊತೆಗೆ. ತುಂಬ ಕ್ಯೂಟಾಗೆ ತುಂಬ ಆ್ಯಕ್ಟಿವ್ ಆಗಿರ್ತಾನೆ, ಅದರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ಏನಂದ್ರೆ ಒಂದೇ ಹತ್ರ ಕುತ್ಕೊಂಡೆಲ್ಲ ಊಟ ಮಾಡಲ್ಲ, ಆಟ ಆಡಿಸ್ಕೊಂಡು ಏನಾದರೂ ತೋರಿಸ್ಕೊಂಡು ಊಟ ಮಾಡಿಸ್ಬೇಕು. ಆ್ಯಂಡ್ ಮಕ್ಕಳಿಗೆ ಊಟ ಮಾಡಿದ್ಮೇಲೆ ಈ ಥರ ಆ ತಟ್ಟೆಯಿಂದ ಮಿಕ್ಕಿರೋ ತಟ್ಟೆಯಿಂದ ದೃಷ್ಟಿ ತೆಗೆದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ಮಕ್ಕಳು ಕೂಡ ತುಂಬ ಚೆನ್ನಾಗೇ ಊಟ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ನಮ್ಮ ರೂಮ್ ಒಳಗೆ ಹೋಗಿ ಈ ಥರದ್ದೆಲ್ಲ ಕಿತ್ಕೊಂಡು ಎಲ್ಲ ಕಿತ್ತಾಕೋದೇ ಅವ್ರಿಗೆ ಕೆಲಸ. ನಾನು ಎತ್ತಿ ಎತ್ತಿ ಇಡೋಕ್ಕೆ, ಅವರು ಕಿತ್ತಿ ಕಿತ್ತಿ ಇಡೋಕ್ಕೆ, ನೈಟೆಲ್ಲ ಇದೇ ಆಗ್ತಾ ಇರುತ್ತೆ. ಅವ್ರು ಮಲ್ಗೋವರೆಗೂ ನಮಗಂತೂ ಮನೆ ಸಮಾಧಾನನೇ ಇರಲ್ಲ. ಅದೆಲ್ಲ ಚೆನ್ನಾಗಿ ಆಟ ಆಡ್ಕೊಂಡು. ಆ್ಯಂಡ್ ಇನ್ನೊಂದೇನಂದ್ರೆ, ಅವ್ರ ಅಣ್ಣ ನನ್ನ ಜೊತೆ ಮಲ್ಕೋಬಾರ್ದು, ನನ್ನ ಜೊತೆ ಇರಲೇಬಾರ್ದು. ಅವ್ರಿಗೆ ತುಂಬ ಕೋಪ ಬರುತ್ತೆ, ನೋಡ್ತಾ ಇರ್ಬೋದು ನೀವೇ. ಅವ್ನು ನನ್ನ ಮೇಲೆ ಮಲಗಿರೋದಕ್ಕೆ ಅವನ್ನ ಕಿತ್ತಾಕೋದು, ಹೊಡಿಯೋದು ಹಂಗೆಲ್ಲ ಮಾಡ್ತಾ ಇರ್ತಾನೆ. ಬೇಡ ನೀನು ಹೋಗು ಅಂತ ಹೇಳಿದ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಬಿಕಾಸ್ ಅವರಿಗೆಲ್ಲ ನೀಟಾಗಿ ಅರ್ಥ ಆಗುತ್ತೆ. ಸೊ ಹಾಗಾಗಿ ಆ್ಯಂಡ್ ಹಿಂಗೆ ಆಟ ಆಡಿಸ್ಕೊಂಡು ನೆಕ್ಸ್ಟು ನೈಟ್ ಮಲ್ಗೋಕ್ಕಿಂತ ಮುಂಚೆ ಒಂದ್ಸಲಿ ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂಡಿರ್ತಾರೆ, ಡ್ಯಾನ್ಸ್ ಆಡೋದು, ಅವ್ರ ಅಣ್ಣನ ಜೊತೆ ಆಟ ಆಡ್ಕೊಳ್ಳೋದು, ಹೀಗೆ ಇರುತ್ತೆ ಅವ್ರ ಡೈಲಿ ರೊಟೀನ್ ಕೂಡ. ಅದಾದ್ಮೇಲೆ ಮಲ್ಗೋಕ್ಕಿಂತ ಮುಂಚೆ ಒಂದ್ಸಲಿ ಫೀಡ್ ಮಾಡಿಬಿಟ್ಟು ಮಲಗಿಸ್ಬಿಡ್ತೀನಿ ಅವ್ರನ್ನ. ಇನ್ನು ನೈಟ್ ಮಿಡ್ ನೈಟಲ್ಲಿ ಎದ್ದೇಳ್ತಾರೆ, ಅವಾಗ ಫೀಡ್ ಮಾಡಿದ್ರೆ ಮತ್ತೆ ಮಲ್ಕೊತಾರೆ. ಅವರ ಡೈಲಿ ರೊಟೀನ್ ಹೀಗೆ ಇರುತ್ತೆ. ನೋಡಿದ್ರಲ್ಲ ಬುಜ್ಜಿ ಬೇಬಿ ಡೈಲಿ ರೊಟೀನ್ ಹೇಗೆ ಇರುತ್ತೆ ಅಂತ. ಆ್ಯಂಡ್ ಡೈಲಿ ಹೀಗೆ ಇರಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಆ್ಯಂಡ್ ಟೈಮಿಂಗ್ಸು ಕೂಡ ಅಷ್ಟೇ, ಇದೇ ರೀತಿ ಫಾಲೋ ಮಾಡೋಕ್ಕಾಗಲ್ಲ, ಚೇಂಜ್ ಆಗ್ತಾನೆ ಇರುತ್ತೆ. ಆ್ಯಂಡ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.